ಹೇ ಗಾಯ್ಸ್, ಎಲ್ರು ಹೇಗಿದ್ದೀರಾ? ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಇವತ್ತು ನಮ್ಮ ಚಾನಲ್ ನಾವು ಹರ್ಬಲೈಫ್ ಕಂಪನಿ ಹಿಸ್ಟ್ರಿ ಬಗ್ಗೆ ಬ್ರೀಫ್ ಆಗಿ ತಿಳ್ಕೊಳ್ಳೋಣ. ಮತ್ತೆ ಈ ಕಂಪನಿ ವರ್ಲ್ಡ್ ವೈಡ್ ಎಲ್ಲೆಲ್ಲಿದೆ ಅಂಡ್ ಈ ಕಂಪನಿ ಎಷ್ಟು ಕಂಟ್ರಿನಲ್ಲಿ ಸಕ್ಸಸ್ಫುಲ್ ಆಗಿ ರನ್ ಆಗ್ತಿದೆ ಅಂತ ನಾನ್ ನಿಮ್ಗೆ ತಿಳಿಸ್ತೀನಿ. ಈ ಕಂಪನಿ ಎಲ್ಲಿ ಲೊಕೇಟ್ ಆಗಿದೆ ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಾ? ಈ ಕಂಪನಿ ಬಂದು ಅಮೆರಿಕನಲ್ಲಿರೋ ಕ್ಯಾಲಿಫೋರ್ನಿಯಾ ಲಾಸ್ ಏಂಜಲಸ್ ನಲ್ಲಿ ಲೊಕೇಟ್ ಆಗಿದೆ. ಈ ಕಂಪನಿನ ಫೌಂಡರ್ ಬಂದು ಮಾರ್ಕ್ಯೂಸ್. ಇವರೇ ಈ ಕಂಪನಿನ ಕಂಡಿಡಿದಿದ್ದು. ಸೊ ಈ ಕಂಪನಿ ಸ್ಟಾರ್ಟ್ ಆಗಿದ್ ಬಂದು 1980. ಈಗ ಹರ್ಬಲೈಫ್ ನ್ಯೂಟ್ರಿಷನ್ 45 ಇಯರ್ಸ್ ಕಂಪ್ಲೀಟ್ ಮಾಡಿದೆ ಅಂಡ್ 95 ಕಂಟ್ರೀಸ್ ನಲ್ಲಿ ಸಕ್ಸಸ್ಫುಲ್ ಆಗಿ ರನ್ ಆಗ್ತಿದೆ. ಆದ್ರೆ ಈ ಕಂಪನಿನ ಸ್ಟಾರ್ಟ್ ಮಾಡೋದಕ್ಕಿಂತ ಒಂದು ಎಮೋಷನಲ್ ಸ್ಟೋರಿ ಇದೆ. ನಿಮ್ಗೆ ಯಾರಿಗಾದ್ರೂ ಗೊತ್ತಾ? ಮಾರ್ಕ್ಯೂಸ್ ಅವರ ಮದರ್ ನೇಮ್ ಬಂದು ಜೋ ಅಂಡ್ ಅವ್ರು ಬಂದು ಒಂದು ಮಾಡರ್ನ್ ಆಗಿ ಆಕ್ಟ್ ಮಾಡ್ತಾ ಇರ್ತಾರೆ. ಅವರ ಮಾಡರ್ನ್ ಪ್ರೊಫೆಷನ್ ಅಲ್ಲಿ ಅವರು ಸ್ಕಿನ್ ಕೇರ್ ರೂಟೀನ್ ಮತ್ತೆ ವೆಯ್ಟ್ ನ ಪ್ರಾಪರ್ ಆಗಿ ಮ್ಯಾನೇಜ್ ಮಾಡೋದಕ್ಕೋಸ್ಕರ ಅವರು ಒಂದ್ ಸ್ವಲ್ಪ ಟ್ಯಾಬ್ಲೆಟ್ಸ್ ನ ತಗೋತಾರೆ. ಆ ಟ್ಯಾಬ್ಲೆಟ್ಸ್ ನ ಸೈಡ್ ಎಫೆಕ್ಟ್ ಆಗಿ ಅವ್ರಿಗೆ ನಿದ್ದೆ ಬರ್ದೇ ಹೋಗುತ್ತೆ. ಆಗ ಡಾಕ್ಟರ್ ನ ಹೋಗ್ಬಿಟ್ಟು ಕನ್ಸಲ್ಟ್ ಮಾಡ್ತಾರೆ ಅಂಡ್ ಡಾಕ್ಟರ್ ಬಂದ್ಬಿಟ್ಟು ಅವ್ರಿಗೆ ಸ್ಲೀಪಿಂಗ್ ಪಿಲ್ಸ್ ನ ರೆಕಮೆಂಡ್ ಮಾಡ್ತಾರೆ. ಜೋ ಆಂಟ್ ಅವರು ಸ್ಲೀಪಿಂಗ್ ಪಿಲ್ಸ್ ನ ತಗೋತಾರೆ ಅಂಡ್ ಅವ್ರಿಗೆ ಚೆನ್ನಾಗಿ ನಿದ್ದೆ ಬರುತ್ತೆ. ಆದ್ರೆ ಒಂದ್ ಟೈಮ್ ಅಲ್ಲಿ ಅದೇ ಅವ್ರಿಗೆ ಓವರ್ಡೋಸ್ ಆಗಿ ಅವರು ಮರಣಗೊಳ್ಳುತ್ತಾರೆ. ಆಗ ಮಾರ್ಕ್ಯೂಸ್ ಅವರ ಅಮ್ಮಗೆ ಬಂದಿದ್ ಬರೀ 36 ವರ್ಷ ಅಂಡ್ ಮಾರ್ಕ್ಯೂಸ್ ಅವರಿಗೆ 12 ವರ್ಷ. ಮಾರ್ಕ್ಯೂಸ್ ಇದನ್ನೆಲ್ಲ ನೋಡ್ತಾರೆ ಅಂಡ್ ಅವ್ರು ಡಿಸೈಡ್ ಮಾಡ್ತಾರೆ ಇನ್ಮೇಲೆ ಅವ್ರ ಮದರ್ ಬಂದಿದ್ದ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅಂತ ಅಂಡ್ ಅವರು ಒಂದು ಕಂಪನಿನ ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಮಾರ್ಕ್ಯೂಸ್ ಅವರು ಅವರ ಕಂಪನಿನ 1980 ನಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಈ ಹರ್ಬಲೈಫ್ ಕಂಪನಿ ಫಸ್ಟ್ ಕಂಡಿಡಿದ್ ಬಂದು ಫಾರ್ಮುಲಾ 1 ನ್ಯೂಟ್ರಿಷನಲ್ ಶೇಕ್. ಈ ಫಾರ್ಮುಲಾ 1 ನ ತುಂಬಾ ರಿಸರ್ಚ್ ಮಾಡಿ ಕಂಡಿಡಿತಾರೆ ಅಂಡ್ ಇದನ್ನ ಯಾರು ಕೊಟ್ಟು ಟೆಸ್ಟ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ನೀವು ಈ ಹರ್ಬಲೈಫ್ ಪ್ರಾಡಕ್ಟ್ ನ ಫಸ್ಟ್ ಯಾರು ಕೊಟ್ಟು ರಿಸಲ್ಟ್ ತಗೊಂಡ್ರು ಅಂದ್ರೆ ನೀವು ನಿಜವಾಗ್ಲೂ ಶಾಕ್ ಆಗ್ತೀರಾ. ಅವರ ಸ್ವಂತ ಅಜ್ಜಿಗೆ ಕೊಡ್ತಾರೆ ಅಂಡ್ ಒಳ್ಳೆ ರಿಸಲ್ಟ್ ನ ತಗೋತಾರೆ. ಅವರ ಅಜ್ಜಿ ಬಂದು 1 ಮಂತ್ ಅಲ್ಲಿ 10 kgs ವೆಯ್ಟ್ ಲಾಸ್ ನ ಮಾಡಿ ಒಳ್ಳೆ ರಿಸಲ್ಟ್ ನ ಕೊಡ್ತಾರೆ. ಅವ್ರ ಅಜ್ಜಿಗಾಗಿ ಚೇಂಜಸ್ ನ ಪಕ್ಕದಲ್ಲಿರೋ ಎಲ್ಲ ಕೇಳ್ತಾರೆ. ಆಗ ಮಾರ್ಕ್ಯೂಸ್ ಅವರು ಫಾರ್ಮುಲಾ 1 ಪ್ರಾಡಕ್ಟ್ ನ ನೇಬರ್ಸ್ಗೂ ಕೊಡ್ತಾರೆ ಅಂಡ್ ನೇಬರ್ಸ್ ಒಳ್ಳೆ ರಿಸಲ್ಟ್ ನ ತಗೋತಾರೆ. ಆಗ ಮಾರ್ಕ್ಯೂಸ್ ಅವರು ಯೋಚನೆ ಮಾಡ್ತಾರೆ ಈ ಬೆನಿಫಿಟ್ ನ ಹೆಂಗೆ ಎಲ್ಲರಿಗೂ ಹೋಗಿ ಸೇರಿಸೋದು ಅಂತ. ಆಮೇಲೆ ಮಾರ್ಕ್ಯೂಸ್ ಅವರು ನೆಟ್ವರ್ಕ್ ಮಾರ್ಕೆಟಿಂಗ್ ಮೂಲಕ ಸೆಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಈ ಸೆಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಅವ್ರ ಫಸ್ಟ್ ಮಂತ್ ಟರ್ನ್ ಓವರ್ ಬಂದು 9 lakhs ಅಂಡ್ ಫಸ್ಟ್ ಇಯರ್ ಟರ್ನ್ ಓವರ್ ಬಂದು 9 crores. ಇವಾಗ ಹರ್ಬಲೈಫ್ ಕಂಪನಿದು ಇಯರ್ಲಿ ಟರ್ನ್ ಓವರ್ ಬಂದು $8.4 million ಆಗಿದೆ. ಸೊ ಹರ್ಬಲೈಫ್ ಕಂಪನಿ ನಮ್ಮ ಕಂಟ್ರಿನಲ್ಲಿ ಮಾತ್ರ ಇಲ್ಲ, 95 ಕಂಟ್ರೀಸ್ ನಲ್ಲಿ ಸಕ್ಸಸ್ಫುಲ್ ಆಗಿ ರನ್ ಆಗ್ತಿದೆ. ಸೊ ಇವಾಗ ಎಲ್ರಿಗೂ ಗೊತ್ತಾಗಿರುತ್ತೆ ಹರ್ಬಲೈಫ್ ಕಂಪನಿ ಹೆಂಗ್ ಸ್ಟಾರ್ಟ್ ಆಗಿದ್ದು ಅಂತ. ಇವಾಗ ಹರ್ಬಲೈಫ್ ಕಂಪನಿ ವರ್ಲ್ಡ್ ವೈಡ್ ನಲ್ಲಿ ನಂಬರ್ 1 ಪೊಸಿಷನ್ ನ ಹಿಡ್ಕೊಂಡಿದೆ. ನೀವು ಎಷ್ಟೋ ಜನ ಭಯ ಪಡ್ತಾ ಇರ್ತೀರಾ ಹರ್ಬಲೈಫ್ ಪ್ರಾಡಕ್ಟ್ ಫುಡ್ ತಗೊಂಡ್ರೆ ಏನಾದ್ರೂ ಆಗುತ್ತೆ ಅಂತ. ಒಂದ್ ನಿಮಿಷ ನೀವೇ ಯೋಚನೆ ಮಾಡಿ ನೋಡಿ, ಅವರ ತಾಯಿಗೆ ಬಂದ ಪರಿಸ್ಥಿತಿ ಇನ್ಮೇಲೆ ಯಾರಿಗೂ ಬರಬಾರ್ದು ಅಂತ ಕಂಡಿಡಿದ ಪ್ರಾಡಕ್ಟ್ ನಲ್ಲಿ ಏನಾದ್ರೂ ಸೈಡ್ ಎಫೆಕ್ಟ್ ಇರುತ್ತಾ ಅಂತ. ಅಂಡ್ ನಾನು ಅನ್ಕೊಂಡಿದೀನಿ ನಿಮ್ಗೆ ಇವಾಗ ಹರ್ಬಲೈಫ್ ಪ್ರಾಡಕ್ಟ್ ಮೇಲೆ ಇದ್ದಿದ್ದ ಭಯ ಹೋಗಿರುತ್ತೆ ಅಂತ. ಅಂಡ್ ಹರ್ಬಲೈಫ್ ಕಂಪನಿನಲ್ಲಿ ಇನ್ನೂ ಒಂದು ಬೆನಿಫಿಟ್ ಇದೆ, ಅದು ಏನಂದ್ರೆ ಮನಿ ಬ್ಯಾಕ್ ಗ್ಯಾರಂಟಿ. ನೀವು ಹರ್ಬಲೈಫ್ ಫುಡ್ ನ ತಗೋತೀರಾ, ಆದ್ರೆ ನಿಮ್ಗೆ ಏನು ರಿಸಲ್ಟ್ ಬರಲಿಲ್ಲ ಅಂದ್ರೆ ನೀವು ಯಾರ ಹತ್ರ ಫುಡ್ ನ ಪರ್ಚೇಸ್ ಮಾಡಿರ್ತೀರೋ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಅವರಿಗೆ ನಿಮ್ಮ ಫುಡ್ ಎಂಟಿ ಬಾಕ್ಸ್ ನ ಶಿಪ್ ಮಾಡ್ಕೊಡಿ. ಅವ್ರು ನಿಮ್ಗೆ ಮನಿ ಬ್ಯಾಕ್ ಗ್ಯಾರಂಟಿನ ಮಾಡ್ಕೊಡ್ತಾರೆ. ನೀವು ಹರ್ಬಲೈಫ್ ಐಡಿ ಮೂಲಕ ಇಸ್ಕೊಂಡಿದ್ರೆ ನಿಮ್ಮ ಐಡಿಗೆನೆ ಅಮೌಂಟ್ ರಿಟರ್ನ್ ಬರುತ್ತೆ. ನನ್ನ ಕಸ್ಟಮರ್ಸ್ ತುಂಬಾ ಜನಕ್ಕೆ ನಾನು ಅವರ ಲೈಫ್ ಸ್ಟೈಲ್ ನ ಚೇಂಜ್ ಮಾಡೋದಲ್ಲಿ ಹೆಲ್ಪ್ ಮಾಡಿದ್ದೀನಿ. ನಿಮ್ಗೂ ನಿಮ್ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಗೆ ಗೈಡ್ ಮಾಡ್ತೀನಿ ಅಂಡ್ ನಿಮ್ ಲೈಫ್ ಸ್ಟೈಲ್ ನ ಚೇಂಜ್ ಮಾಡಕ್ಕೆ ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಹ್ಯಾವ್ ಅ ನೈಸ್ ಡೇ.